ನಾವು ನಮ್ಮ ಜನರನ್ನ ಎಲ್ಲರನ್ನೂ ನೋಡಿದಾಗ ಆ ಪ್ರೊಫೆಷ್ನಲಿ ಮಾಡ್ತಾ ಇರುವಂತಹ ಸಿನಿಮಾನಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ಎದ್ದು ಕಾಣಿಸ್ತಾ ಇದೆ. ಇಲ್ಲಿ ಊರ ಹಬ್ಬ ಹೇಗಿದೆಯೋ ಹಾಗೆ ತೋರಿಸುವಂತಹ ಪ್ರಯತ್ನದಲ್ಲಿ ಒಂದೊಂದು ಮನೆಗಳಲ್ಲಿ ಒಂದೊಂದು ಕಥೆ ಇರುತ್ತೆ. ಆ ಒಂದೊಂದು ಕಥೆನ ಎಷ್ಟಾಗುತ್ತೋ ಅಷ್ಟನ್ನ ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದ್ರ ಜೊತೆಗೆ ಕೆಟ್ಟದಾಗಿದ್ದರೆ ಅದು ಒಳ್ಳೇದಕ್ಕೆ ಕನ್ವರ್ಟ್ ಆಗಬೇಕು ಅಥವಾ ಒಳ್ಳೇದಾಗಿತ್ತು ಅಂತಂದರೆ ಅದನ್ನು ಮುಂದಕ್ಕೆ ಹೇಗೆ ಕ್ಯಾರಿ ಮಾಡಬೇಕು ಅನ್ನೋದನ್ನು ತುಂಬ ನೀಟಾಗಿ ತೋರಿಸಿದ್ದಾರೆ ಅಂತ ಹೇಳ್ಬೋದು. ರವಿಶಂಕರ್ ಅವರು ಡೈರೆಕ್ಟ್ ಮಾಡಿದ್ದಾರೆ, ಸರ್ ಇದ್ದಾರೆ, ಕೆ ಸರ್ ಕ್ಯಾಮ್ರಾ ವರ್ಕ್ ಮಾಡಿದ್ದಾರೆ. ಅದ್ರ ಜೊತೆಗೆ ಒಂದು ದೊಡ್ಡ ಲಿಸ್ಟೇ ಇದೆ ಕ್ಯಾಮ್ರಾ ಸಹಾಯಕರು ಅಂತ, ಛಾಯಾಗ್ರಹಣ ಸಹಾಯಕರು ಅಂತ. ಬಿಕಾಸ್ ಅಷ್ಟು ಕ್ಯಾಮ್ರಾಸ್ ಯೂಸ್ ಮಾಡಿದ್ದಾರೆ. ಡ್ರೋನ್ ಇರ್ಬೋದು, ಇನ್ನೊಂದಷ್ಟು ಅಂದರೆ ವೆರೈಟೀಸ್ ಆಫ್ ಕ್ಯಾಮ್ರಾ ಜೊತೆಗೆ ನಂಬರ್ ಆಫ್ ಕ್ಯಾಮ್ರಾಸ್ ಜಾಸ್ತಿ. ಯಾಕೆ ಅಂತಂದರೆ ಇದರಲ್ಲಿ ಬೇರೆ ಸಿನಿಮಾಗಳ ಥರ ಜೂನಿಯರ್ ಆರ್ಟಿಸ್ಟ್ನ ಕರೆಸು ನಿಲ್ಲಿಸು ಆ ಒಂದು ಸೆಟಪ್ ರೆಡಿ ಮಾಡು ಅಲ್ಲಿ ಅಂದರೆ ನಮಗದು ರೂಢಿ ಆಗಿರುವಂಥದ್ದು. ಅಂದರೆ ಅದೇ ರೀತಿಯಾಗಿ ಶೂಟಿಂಗ್ ನಡೆಯುತ್ತೆ ಅನ್ನೋದು ನಮ್ಮೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತಿರುವಂಥದ್ದು. ಬಟ್ ನೀವು ಇಲ್ಲಿ ಎಷ್ಟು ಜನರನ್ನ ನೋಡಿದ್ರೆ ಅಷ್ಟು ಜನರು ಬಂದು ಸಿನಿಮಾಗೆ ಬಂದವರಲ್ಲ, ಊರ ಹಬ್ಬ ಮಾಡೋದಕ್ಕೆ ಬಂದಂಥವ್ರು. ಅದು ನೋಡಿದ್ರೆ ಒಂಥರ ರೋಮಾಂಚನ ಆಗುತ್ತೆ. ಲೈಕ್ ಅಷ್ಟು ಜನರನ್ನು ನಾವು ಅಲ್ಲಿ ಶೂಟ್ ಮಾಡಬೇಕಾದ್ರೆ ನನಗೆ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಸೀಕ್ವೆನ್ಸಲ್ಲಿ ಮಾತ್ರನೇ ಜನರನ್ನು ನಾನು ನೋಡೋಕ್ಕೆ ಸಿಕ್ಕಿದ್ದು. ಬಟ್ ನಾವು ನಿಂತ್ಕೊಂಡ್ರು ಎಷ್ಟು ಜನ ನೋಡೋದು, ನಮ್ಮ ಸುತ್ತ ಇರೋರನ್ನ ಅಷ್ಟೇ ನೋಡ್ಬೋದು. ಬಟ್ ಈ ಟಾಪ್ ಆ್ಯಂಗಲಲ್ಲಿ ಅಷ್ಟು ರಾಶಿ ಜನರನ್ನ ನೋಡಬೇಕಾದ್ರೆ ಇವರು ಹೆಂಗೆ ಹೋದ್ರು ಇವ್ರು ಕ್ಯಾಮ್ರಾ ಎತ್ಕೊಂಡು ಈ ಥರದೊಂದು ಸೀಕ್ವೆನ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಅನ್ನೋಂಥ ಒಂದು ಕ್ವೆಶ್ಚನ್ ರೈಸ್ ಆಗುತ್ತೆ. ಬಟ್ ನರೇಶ್ ಗೌಡರು ತುಂಬ ನೀಟಾಗಿ ಅವರ ಒಂದು ಊರಿನಲ್ಲಿ ನಡೆಯುವಂಥ ಊರ ಹಬ್ಬನ ಪ್ರೆಸೆಂಟ್ ಮಾಡುವಂಥ ಪ್ರಯತ್ನ ಪಟ್ಟಿದ್ದಾರೆ. ಅದ್ರ ಜೊತೆಗೆ ಈ ತಂಡ ಜೊತೆಗೆ ನಿಂತಿದೆ. ಆ್ಯಂಡ್ ಅಷ್ಟು ಜನ ಇವಾಗ ಮೊನ್ನೆ ಎಲ್ಲ ನೋಡ್ಬೋದು ನೀವು, 100-150 ವೆಹಿಕಲ್ಸ್ ರ್ಯಾಲಿ ಹೋಗಿದ್ದಾರೆ. ಅದ್ರ ಜೊತೆಗೆ ಇದ್ರ ಜೊತೆಗೂ ಅವರು ತುಂಬ ಜನ ಓಡಾಡಿದ್ದಾರೆ. ನಾನು ಒಂದು ಜಾಗಕ್ಕೆ ಹೋಗೋಂಥ ಅವಕಾಶ ಸಿಕ್ತು. ಬಿಕಾಸ್ ತುಂಬ ಹತ್ತಿರದಲ್ಲಿ ಸಿನಿಮಾ ರಿಲೀಸ್ ಇದ್ದಿದ್ದರಿಂದ ಜಾಸ್ತಿ ಜಾಗಕ್ಕೆ ನಾನು ಹೋಗೋದಕ್ಕಾಗಲಿಲ್ಲ. ಬಟ್ ಹೇಳೋದೇನಂತಂದರೆ ಪ್ರತಿಯೊಂದು ಸೀಕ್ವೆನ್ಸೂ ಅವರವರ ಮನಸ್ಸಿಗೆ ನಾಟುವಂಥದ್ದಿದೆ. ಇನ್ಕ್ಲೂಡಿಂಗ್ ನಮ್ಮ ಒಂದು ಸೀಕ್ವೆನ್ಸ್ ಅವರ ಊರಿನಲ್ಲಿ ಒಂದಷ್ಟು ಜನರಿಗೆ ನಡೆದಿರೋಂಥದ್ದು. ಅಂದರೆ ನನ್ನ ಮತ್ತು ಮುಂದೆ ಸರ್ ಕಾಂಬಿನೇಷನ್ನಲ್ಲಿ ಮಾಡಿರುವಂಥದ್ದು ಏನಿದೆಯಲ್ಲ, ಆ ಸೀಕ್ವೆನ್ಸ್ ಬಂದು ಕನ್ನಿಕಾ ಅನ್ನೋಂತಹ ಪಾತ್ರ ನಂದು. ಕನ್ನಿಕಾ ತರಹದ ಎಷ್ಟೊಂದು ಜನ ಹೆಣ್ಮಕ್ಳುಗಳಿಗೆ ಅಲ್ಲಿ ಈ ಥರದೊಂದು ಕ್ವೆಶ್ಚನ್ ರೈಸ್ ಆಗುತ್ತೆ ಅನ್ನೋಂಥದ್ದು ರೂಢಿ. ಏನೂ ಮಾಡೋಕ್ಕಾಗಲ್ಲ. ಒಂದು ಊರಲ್ಲಿ ಜಾತ್ರೆ ನಡೀತಾ ಇದೆ ಅಂದರೆ ನಿಮ್ಮ ಮಗಳಿಗೆ ಮದುವೆ ಆಗಿಲ್ವಾ, ನಿಮ್ಮ ಮಗನಿಗೆ ಮದುವೆ ಆಗಿಲ್ವಾ ಅಂತ ಕೇಳೋದು. ಅದ್ರ ಜೊತೆಗೆ ಸಿದುಮೂಲಿ ಮನೆಯವರು ಇರ್ಬೋದು, ಇನ್ನೊಬ್ಬರು ವೈರಲ್ ಮಾಡಿದ್ದಾರೆ. ಸೊ ಅವರಿಬ್ಬರು ಕಾಂಬಿನೇಷನ್ ಕೂಡ ಚೆನ್ನಾಗಿ ವರ್ಕೌಟ್ ಆಗಿದೆ. ದೊಡ್ಡಣ್ಣ ಸರ್ ಅಂತೂ ಇಡೀ ಸಿನಿಮಾನ ಅಂದರೆ ಕನ್ವೆ ಮಾಡಿದ್ದಾರೆ. ಕೈಯಲ್ಲಿ ಹಿಡಿದು ನಮಗೆ ದಾರೆ ಎತ್ತಿದ್ದಾರೆ ಥರ ಫುಲ್